ನಮಸ್ಕಾರ ವೀಕ್ಷಕರ. ಸೊ ಆದಿತ್ಯವರೇ, ಕುಂಡಲಿನಿ ಜಾಗೃತಿ ಯಾವ ರೀತಿ ಇದನ್ನು ನೀವು ಸಾಧನೆ? ಕುಂಡಲಿನಿ ನಾನು ಇದು ಇವಾಗ ರೀಸೆಂಟಾಗಿ ಅಂದರೆ 1 ವರ್ಷ ಆಗ್ತಾ ಬಂತು ಜಾಗೃತಿ ಮಾಡಿರೋದು. ನಮ್ಮ ಇದರಲ್ಲಿ ಇದೆಲ್ಲ ಇತ್ತು, ಯಾವುದು ನಾನ್ ವೆಜ್ ಎಲ್ಲ ಇತ್ತು, ಯಾವುದು ನಮ್ಮ ವಿದ್ಯೆಯಲ್ಲಿ. ಆದರೆ ಇದಕ್ಕೆ ಬಂದರೆ ಇದರಲ್ಲಿ ನಾನು ಇದನ್ನ ಮಾಡ್ಬೇಕಾದ್ರೆ ನಾನ್ ವೆಜ್ ತಿನ್ನಬಾರ್ದು. ಸೊ ನಾನು ನಾನ್ ವೆಜ್ ತಿಂತಾ ಇದ್ದವನು. ಆಮೇಲೆ ನಾನು ಈ ವಿದ್ಯೆ ಕಲಿಬೇಕಾದ್ರೆ ಫಸ್ಟ್ ಹೇಳಿದ್ರು ಗುರುಗಳು 6 ತಿಂಗಳು ಇದೆಲ್ಲ ಮುಟ್ಟಂಗಿಲ್ಲ ಅಂತ. ಸೊ ನನಗೆ ಅಂಥ ದೊಡ್ಡ ಸಮಸ್ಯೆ ಇಲ್ಲ, ಆದರೆ ತಿಂತಾ ಇದ್ದವ್ರಲ್ವಾ, ಸೊ ವೀಕ್ಲಿ ಒನ್ಸ್ ಆದ್ರೆ ತಿಂತಾ ಇದ್ದವರು ಹೇಗೆ ಅಂತ. ಇರಲಿ, ನಮ್ಗೆ ಮೊದಲು ಸಾಧನೆ ಇಂಪಾರ್ಟೆಂಟ್ ಅಂದ್ಕೊಂಡು ಅದಕ್ಕೆ ಇದು ಮಾಡಿ 2 ತಿಂಗಳು ಆದಮೇಲೆ ಸ್ವಲ್ಪ ಬೇಡ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಬದಲಾವಣೆಗಳು ಶುರು ಆಗ್ತಾ ಬಂತು. ಯಾಕಂದರೆ ಮೊದಲು ಈ ಸಿದ್ಧಿಗಳು ಇದ್ದಿದ್ದು, ಯಾವುದು ಭಗವತಿ ಸಿದ್ಧಿ ಇತ್ತು, ದೇವ್ರ ಸಿದ್ಧಿ ಆಲ್ರೆಡಿ ಮೊದಲಿಂದಾಗಿ ಇದಿತ್ತು. ಜೊತೆಗೆ ಇದು ಬಂದಾಗ ನಾವು ಅದರಲ್ಲಿ ಧ್ಯಾನಗಿನೆಲ್ಲ ಸ್ವಲ್ಪ ಮೊದಲಿಂದನೂ ಇದು ಮಾಡ್ಬೇಕಾದ್ರೆ ನಮ್ಗೆ ಅವಶ್ಯಕತೆ ಇರ್ತಿತ್ತು, ಮಾಡ್ತಾಯಿದ್ವಿ. ಇದನ್ನ ಮಾಡ್ತಾ ನನಗೆ ಇದರಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟಗಳು ಕೊಟ್ಟು. ಈ ಕುಂಡಲಿನಿ ಅಂದರೆ ಏನದೇನು ದೊಡ್ಡ ಇದು ವಿಷಯ ಅಲ್ಲ ಅಂದ್ಕೊತಾರೆ. ಅದರಲ್ಲಿ ಪ್ರಾಣಾಯಾಮದ ಮುಖಾಂತರ ಮಾಡೋದು. ಇದು ಒಂದೊಂದು ಸ್ಟೆಪ್ಪಿಂದ ಒಂದೊಂದು ತಿಂಗಳು ಒಂದೊಂದು ಸ್ಟೆಪ್ಪು, ಇಷ್ಟು ತಗೊಂಡು ಇಷ್ಟು ಹೋಲ್ಡ್ ಮಾಡಿ ಇಷ್ಟು ಬಿಡಬೇಕು ಅಂತಿರುತ್ತೆ. ಅದು ಪ್ರಾಕ್ಟೀಸ್ ಮಾಡ್ತಾ ಟೈಮಿಂಗ್ಸ್ ಜಾಸ್ತಿ ಹೋಗ್ತಾ 2 ನಿಮಿಷ 2.5 ನಿಮಿಷಕ್ಕೆ ಹೋಲ್ಡ್ ಮಾಡೋದೇ ಬಂದ್ಬಿಡುತ್ತೆ. 2 ನಿಮಿಷ ಹೋಲ್ಡ್ ಮಾಡೋದು ನಿಮಗೆ 30 ಸೆಕೆಂಡೇ ಕಷ್ಟ. ಅಂದರೆ 2 ನಿಮಿಷ 2.5 ನಿಮಿಷ ಹೋಲ್ಡ್ ಮಾಡಿ ಹಿಂಗೆ ಇಡೋದು ಅಂದರೆ ಅದೆಲ್ಲ ಸಾಧನೆ ಮಾಡ್ತಾ ಹೋಗಬೇಕು, ಕಷ್ಟಕ್ಕೆ ಉಸಿರಾಟ. ಬಟ್ ಅದರಲ್ಲಿ ತುಂಬ ಅತ್ಯದ್ಭುತವಾದಂಥ ಅನುಭವಗಳು ಕೊಟ್ಟವು. ಅಂದರೆ ನಿಮ್ಮ ದೇಹದಲ್ಲಿ ಪವರ್ ತುಂಬಕ್ಕೆ ಅದು ಒಂದು ಶಕ್ತಿನೇ. ಈ ಚಕ್ರಗಳು ಏನಿದೆ, ಒಂದೊಂದು ಚಕ್ರಗಳು ಕೂಡ ನಿಮಗೆ ಮುನ್ಸೂಚನೆಗಳು ಕೊಡೋಕ್ಕೆ ಶುರು ಮಾಡುತ್ತೆ. ಈ ಪ್ರಪಂಚದ ಸೃಷ್ಟಿಯ ರಹಸ್ಯಗಳನ್ನ ಬಯಲು ಮಾಡ್ತಾ ಬರುತ್ತೆ, ನಿಮ್ಮೊಳಗಡೆ ಬಯಲು ಮಾಡ್ತಾ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಈ ವಿದ್ಯೆ ಕಲ್ತವ್ರಿಗಂತೂ ಅದು ತುಂಬಾ ಇಂಪಾರ್ಟೆಂಟು. ನಿಮಗೆ ಕೆಲಸಗಳು ಇವಾಗ ಏನು 100ಕ್ಕೆ 100 ನಡೀತಿದೆಯಾ ಅಂತಿದ್ರಿ, ಅದು 200ಕ್ಕೆ ನಡೆಯುವಂಥ ಶಕ್ತಿ ಬರುತ್ತೆ ಅದರಲ್ಲಿ. ಅಂದರೆ ನಿಮ್ಮ ಪ್ರಕೃತಿ ಆಮೇಲೆ ನಿಮ್ಮ ದೇಹ ಇದು ಎಲ್ಲದಕ್ಕೆ ಸಪೋರ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ನನಗೆ 2ನೇ ತಿಂಗಳಂತೂ ತುಂಬ ಕಷ್ಟ ಆಯಿತು. ಅಂದರೆ ಆನ್ ಟೈಮ್ 4 ಗಂಟೆಗೆ ಎದ್ದು ಶುರು ಮಾಡಬೇಕು. ಆ ಟೈಮಲ್ಲಿ ನಾನೆಲ್ಲರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದರೆ ನನಗೆ ಟೈಮ್ಗಳನ್ನ ಅಡಚಣೆ ಮಾಡೋದು, ಅಂದರೆ ಆ ಟೈಮ್ ಮಾಡಬಾರ್ದು ಅಂತ. ಜ್ವರ ಬಂತು. ಆಮೇಲೆ ಜ್ವರ ಬಂದಾಗ ಬಟ್ ಇದರಲ್ಲಿ ಮೆಥಡ್ ಏನು ಅಂದರೆ ತುಂಬ ಜನ ಸ್ಟಾಪ್ ಮಾಡ್ತಾರೆ ಜ್ವರ ಬಂತು ಅಂತ. ಬಟ್ ನನಗೆ ಗೊತ್ತಾಗಿದೆ ಏನು ಅಂತಂದರೆ, ನನಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ತಾ ಇತ್ತು ಬಾಡಿ. ಅಂದರೆ ಕೆಲವು ರಹಸ್ಯಗಳನ್ನ ತಿಳಿಸ್ತಾ ಇತ್ತು. ಆ ರಹಸ್ಯ ಏನು ಅಂತಂದರೆ, ಈ ಶಾಖ ಹೆಚ್ಚಾಗುತ್ತೆ ಇದರಲ್ಲಿ ನಾವು ಇದು ಮಾಡಿದಾಗ. ಆವಾಗ ತನ್ನಿಂತಾನೆ ಮಿಸ್ಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ, ಆವಾಗ ಜ್ವರಗಳು ಬರುತ್ತೆ. ಬಟ್ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬೋದು. ಹೇಗೆ ಅಂದರೆ ಅದೇ ಮೆಥಡಲ್ಲಿ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ಇವತ್ತು ಸರಿಯಾಗಿ ಮತ್ತೆ ಜ್ವರ ಇದ್ರೂ ಬಿಡಬಾರ್ದು, ಅದನ್ನ ಮಾಡ್ತಾ ಇದ್ರೆ ಮತ್ತೆ ನಿಮ್ಮನ್ನು ಅದು ಸರಿ ಮಾಡುತ್ತೆ. ಅದು ನನಗೆ ಸರಿ ಆಯಿತು, ನಾನು ನಿಲ್ಲಿಸಲಿಲ್ಲ. ನಾನು 6 ತಿಂಗಳು ಇದರಲ್ಲಿ ಏನು ಮಾಡೋದು, 6ನೇ ತಿಂಗಳು ಒಂದೇ ದಿವಸ ಸ್ಟಾಪ್ ಮಾಡಲಿಲ್ಲ. ಇವಾಗ ಏನು ಹೇಳ್ತೀವಿ, ಇಲ್ಲಿಂದ ಶುರು ಮಾಡಿದ್ರೆ ಕೊನೆ ಒಂದು ಮೂಮೆಂಟ್ಗೆ ನಾವು ರನ್ನಿಂಗ್ ರೇಸ್ಗೆ ಹೋಗಿ ರೀಚ್ ಆಗಬೇಕಿದು ಅಂತ ಹೇಳ್ತೀವಲ್ಲ, ಆ ಥರ ಇಲ್ಲಿ ಶುರು ಮಾಡಿರೋದು ಅಲ್ಲಿಗೆ ಸ್ಟಾಪ್ ಮಾಡಿರೋ ಥರ ನಾನು ವಿದ್ಯೆ ಸ್ಟಾರ್ಟ್ ಮಾಡಿ ಒಂದು ದಿವಸಕ್ಕೆ ಎಲ್ಲೂ ಯಾವುದೇ ಕಡೆ ನಿಲ್ಲಿಸ್ತಿಲ್ಲ. ಕೊನೆಯದು ಏನಿತ್ತು ಅದೇನೇ ಎಂಡ್ ಮಾಡಿದ್ದು. ಬಟ್ ಅತ್ಯದ್ಭುತ ಅನುಭವಗಳು ನನಗೆ ಆ ಕೊನೆಯ ಹಂತದಲ್ಲಂತೂ ಮಾಡ್ತಾ ಇದ್ದೀನಿ. ಹೀಗೆ ಕೆಳಗಡೆ ಕೂತಿರೋನು ಸರ್ರ ಅಂತ ಮೇಲ್ಕೋ ಫುಲ್ಲು ಮೀಟರ್ ಆಫ್ ನನಗೆ. ಅಂದರೆ ಏನಾಗುತ್ತೆ ಅಂದರೆ ನೋಡಿ, ನೀವು ಸುಮ್ಮನೆ ಹಿಂಗೆ ಕೂತಿರ್ತೀರಾ ಒಂದು ಉಯ್ಯಾಲೆಯಲ್ಲಿ, ನಿಮ್ಮನ್ನು ಯಾರಾದ್ರೂ ಹಿಂಗೆ ತಳ್ಳಿದ್ರೆ ಅಂತಾಗುತ್ತೆ. ನಿಮ್ಗೆ ಗೊತ್ತಿರೋದು ತಳ್ತಾ ಇದ್ದಾರೆ ಅಂತ. ವಿತೌಟ್ ಏನೂ ಇಲ್ಲ, ಸುಮ್ಮನೆ ಕೂತಿರೋನು ಒಂದೇ ಸಲ ಮೇಲ್ಕ್ ಹೋಗ್ತದೆ ಅಂತಂದ್ರೆ ಅಂದ್ರೆ ದೇಹ ಹೋಗಿಲ್ಲ ಸರ್. ಅಂದರೆ ನಿಮ್ಮ ಇದು ಮೇಲಕ್ಕೆ ಹೋಗಿ ಅಂದರೆ ಕೆಳಗಡೆ ಒಂದು ರಾಕೆಟ್ ಸ್ಪೀಡ್ನಲ್ಲಿ ನೀವು ಮೇಲೆ ಹೋಗಿರೋ ಥರ ಅನುಭವ. ಅದು ನನಗೆ ಫುಲ್ ಹಿಂಗೆ ಶೇಕ್ ಆಗೋಯ್ತು ನನಗೆ ಕೂತಿರೋನಿಗೆ. ನನಗೆ ಏನಾಗ್ಬಿಡ್ತು, ಎಲ್ಲೋ ಮೇಲೆ ಹೋಗ್ಬಿಡ್ತೀನಿ ಏನೋ ಅಂತ ಹಿಂಗೆ ತಡ್ಕಾಡ್ತಾ ಇದ್ದೀನಿ. 1 ಸೆಕೆಂಡ್ ಹಂಗೆ ಹೋಗಿ ಹಂಗೆ ಕೆಳಗೆ ಬಂದಿರೋ ಅನುಭವ. ದೇಹ ಯಾವುದೇ ಕಾರಣಕ್ಕೆ ಮೇಲೆ ಹೋಗಲ್ಲ, ಆದರೆ ನಿಮ್ಮ ಒಳಗಡೆ ಇರುವಂಥ ಕೆಲವು ಶಕ್ತಿಗಳಿದೆಯಲ್ಲ, ಅದು ಹೈ ಸ್ಪೀಡಲ್ಲಿ ಚಕ್ರಗಳು ಅಂತ ಹೇಳ್ತೀವಲ್ಲ, ಅದು ಒಂದೊಂದು ಚಕ್ರದಿಂದ ಕನೆಕ್ಟ್ ಆಗಿ 7 ಚಕ್ರಕ್ಕೆ ಸರ್ರಂತ ಏರೋದು. ಅದು ಜಾಗೃತಿ ಆಗೋದು. ಜಾಗೃತಿ ಆದಮೇಲೆ ಏನು ಅನುಭವ ಅಂತಂದರೆ ನೋಡಿ, ನಾನು ಇವತ್ತು ಇದು ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ಕಂಪ್ಲೀಟ್ ವೆಜಿಟೇರಿಯನ್ ನಾನು ಇವತ್ತು. ಫುಲ್ ಬಿಟ್ಬಿಟ್ರಿ? 1 ವರ್ಷದ ಮೇಲಾಗಾಯಿತು. ಅಂದರೆ ನಾನು ಇನ್ನು ಜನ್ಮದಲ್ಲೇ ತಿನ್ನಲ್ಲ, ಇನ್ನು ಜನ್ಮದಲ್ಲಿ. ಅದರಲ್ಲಿ ಏನು ಅಂತಂದರೆ ವಿಷಯಗಳು ನನಗೆ ಈ 5ನೇ ಹಂತದಲ್ಲಿ ನನಗೆ ಕೆಲವು ಟೈಮ್ ರಾತ್ರಿ ಋಷಿಮುನಿಗಳ ಇದಾಗ್ತಿತ್ತು, ದರ್ಶನಗಳಾಗ್ತಿತ್ತು. ಆಮೇಲೆ ಕೆಲವು ಸಮಸ್ಯೆಗಳಿಗೆ ಅವ್ರು ಬಂದು ಹೇಳೋರು, ನೀನು ಇದನ್ನ ಮಾಡು ಸರ್ ಹೋಗುತ್ತೆ ಅಂತ. ಆದರೆ ಒಂದು ಟೈಮಲ್ಲಿ ನನಗೆ ಆ ಸಮಸ್ಯೆ, ಆ ಟೈಮಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಯಿತು. ಅವಾಗ ನಾನು ಇದು ಮಾಡ್ತಾ ಇರಲಿಲ್ಲ, ತಾಯಿದು ಅಂದರೆ ಸ್ಟಾಪ್ ಮಾಡಿದ್ದೆ, ನಾನು ಇದರಲ್ಲಿ ಇರಲಿಲ್ಲ. ಆಮೇಲೆ
ಬೇಸಿಗೆ ಟೈಮ್ ಅದು. ಆ ಟೈಮಲ್ಲಿ ನನಗೇನು ಬಂತು, ಒಂದು 3 ಮೆಥಡ್ ಹೇಳಿದ್ರು. ಈ ಮೆಥಡ್ನ ನೀನು ಮಾಡಬೇಕು, ಇದನ್ನ ಮಾಡು, ಇದು ಸಮಸ್ಯೆ ಸರೋಗುತ್ತೆ ಅಂತ. ಸಮಸ್ಯೆ ಏನಾಯಿತು ಅಂದರೆ, ಅದು ಬೇಸಿಗೆ ಕೆರೆನಲ್ಲೇ ನೀರು ಬತ್ತೋಗಿದೆ. ನನಗೆ ಹಾಕೊಂಡಿರೋ ಹಳೆ ಬಟ್ಟೆ, ಹಾಕೊಂಡಿರೋ ಚಪ್ಪಲಿ, ಇಂದ ಕೆಲವು ವಸ್ತುಗಳನ್ನ ಹೋಗಿ ಹರಿಯೋ ನೀರು ಮಧ್ಯದಲ್ಲಿ ಕೂತು ಜಪ ಮಾಡಿಬಿಟ್ಟು, ಮಂತ್ರ ಇದೆ, ಆ ಮಂತ್ರ ಜಪ ಮಾಡಿಬಿಟ್ಟು ಅಷ್ಟು ವಸ್ತುನ ನೀನು ಗಂಗೆಗೆ ಹರಿ ಬಿಡಬೇಕು ಅಂತ ಹೇಳ್ತಾರೆ. ಮಾಡ್ಬಿಟ್ಟು ಬಾ, ಇಮಿಡಿಯೇಟಾಗಿ ಎಲ್ಲ ಸರೋಗುತ್ತೆ ಅಂತ. ಎಲ್ಲಿ ಬಿಡೋದು ಆ ಟೈಮಲ್ಲಿ? ಬೇಸಿಗೆ ಟೈಮಲ್ಲಿ ನೀರೇ ಇಲ್ಲ, ಎಲ್ಲೋ ಹರಿಯೋ ನೀರಿಗೆ ಎಲ್ಲಿ ಹೋಗ್ಲಿ? ಒಂದು ಇದಕ್ಕೆ ಹೋಗ್ಬೇಕು, ಕಾವೇರಿ ಇದಕ್ಕೆ. ಆ ಟೈಮಲ್ಲಿ ನೀರಿಲ್ಲ, ಆ ಟೈಮಲ್ಲಿ ಹರಿತಾ ಇಲ್ಲ, ಎಲ್ಲ ಗುಂಡಿ ಗುಂಡಿ ಬಿದ್ದಿತ್ತು. ಆ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ನನಗೆ. ಸೊ ಹಂಗೆ ಸ್ಟಾಪ್ ಆಗಿತ್ತು, ಇದು ಹೋಗಲಿಲ್ಲ. ಮತ್ತೆ ರೀಸೆಂಟಾಗಿ ಇವಾಗ ಒಂದು 1.5 ತಿಂಗಳಿಂದ ಇವಾಗ ಚೆನ್ನಾಗಿ ನೀರು ಹರಿತಿದೆಯಲ್ಲ, ಮೈಸೂರು ಕಡೆ ಎಲ್ಲ ಹೋಗಿದ್ದೆ, ಆವಾಗ ಹೋಗಿದ್ದ ಮಾಡ್ಕೊಂಬಂದು ಮಾರನೇ ಸೊನ್ನೆ ಸ್ವಲ್ಪ ಏನೋ ಸಣ್ಣ ಸಮಸ್ಯೆ ಇತ್ತು. ಏನು ಅಂದ್ಕೊಂಡಿದ್ದು ಅದನ್ನೆಲ್ಲ ಮೀರಿ ದಾಟಿ ಬೇರೆ ಏನೋ ಆಯಿತು. ಅಂದರೆ ಸಮಸ್ಯೆಗಳು ಬರೋಕ್ಕಿಂತ ಮೊದಲು ಋಷಿಮುನಿಗಳ ಇದು ಆಗೋದು ಬೇರೆ ಬೇರೆ ರೀತಿಯಲ್ಲಿ ಕೆಲವು ಇದನ್ನ ಸೂಚನೆಗಳು ಕೊಡ್ತಾಯಿದ್ದು. ಇವಾಗ ಋಷಿಮುನಿಗಳ ಇದೇನು ಸದ್ಯಕ್ಕೆ ನನಗೇನು ಬಿದ್ದಿಲ್ಲ. ಕೆಲವು ವಿಷಯಗಳು ಇದೆ ಅಂತಂದರೆ, ನನಗೆ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಅಂತಂದರೆ, ರಾತ್ರಿ ಇದಾಗೋರು ಈ ಥರ ವಿಷಯಗಳನ್ನ ತಿಳಿಸೋರು. ಆಮೇಲೆ ಕೊನೆಯ ಹಂತದಲ್ಲಿ, ಇವಾಗ ಇದು ಆ್ಯಕ್ಟಿವೇಶನ್ ಕೊನೆಯ ಹಂತದಲ್ಲಿ ನನಗೆ ಗೊತ್ತಾಗೋ ಸತ್ಯ ಏನು ಅಂತಂದರೆ, ಪ್ರತಿಯೊಂದು ಜೀವಗಳು ಕೂಡ ನಾನು ಹೇಗೆ ಈ ಭೂಮಿ ಮೇಲೆ ಬಂದಿದ್ದೀನಿ ಅಂತಂದರೆ ಅದೇ ಥರ ಪ್ರತಿಯೊಂದು ಜೀವಗಳು ಬಂದಿದೆ. ಕಾರಣ ಅದರ ಕಾರ್ಯಗಳನ್ನ ಮುಗಿಸ್ಕೊಂಡು ಹೋಗೋಕ್ಕೆ. ಅಂದರೆ ನೋಡಿ, ಒಂದೊಂದು ಜನ್ಮ ದಾಟಿ ಇನ್ನೊಂದು ಜನ್ಮಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಅದೇ ಥರ ಈಗ ಒಂದು ನಾಯಿ ಆಗಿರ್ಬೋದು. ಆ ನಾಯಿ ಜನ್ಮ ಇಲ್ಲಿ ಸೀಕ್ರೆಟ್ ಇದೆ ನೋಡಿ. ಏನು ಅಂತಂದರೆ, ಮನುಷ್ಯನಿಗೆ ಎಷ್ಟು 100 ವರ್ಷ ಆಯಿತು. ಹೌದು. ಮಿಕ್ಕಿರೋ ಪ್ರಾಣಿಗಳಿಗೆ ಎಷ್ಟು, ಆನೆಗೆ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಮಿಕ್ಕಿರೋ ಪ್ರಾಣಿಗಳಿಗೆಲ್ಲ ಕಮ್ಮಿ ಆಯುಸ್ಸಿದೆ ನೋಡಿ. ಬೆಕ್ಕಿಗೆ 8 ವರ್ಷ, ನಾಯಿಗೆ 12 ವರ್ಷ, ಹಸುಗಳಿಗೆ 20 ವರ್ಷ, ಹೀಗೆ ಕಮ್ಮಿ. ಯಾಕೆ ಅಂತಂದರೆ ಈ ಜನ್ಮಗಳು ತುಂಬ ಕಷ್ಟ ಸರ್. ಎಲ್ಲ ಜನ್ಮಗಿಂತ ಅದು ಕಷ್ಟ. ಅದನ್ನ 100 ವರ್ಷ ಕೊಟ್ಬಿಟ್ರೆ ಅದು ಹೆಂಗೆ ಕಳಿಬೇಕು ಅದು, ಅಲ್ವಾ? ಅದಕ್ಕೆ ತುಂಬ ಕಮ್ಮಿ ಕೊಟ್ಟಿದೆ ಈ ಜನ್ಮಗಳೆಲ್ಲ. ಮನುಷ್ಯನಿಗೆ 100 ವರ್ಷ ಕೊಟ್ಟಿದೆ. ಇದು ಒಳ್ಳೆ ಜನ್ಮ ಆ್ಯಕ್ಚುಲಿ, ಮನುಷ್ಯನ ಜನ್ಮ. ಎಲ್ಲ ಜನ್ಮಗಿಂತಲೂ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ. ಇನ್ನು ಚೆನ್ನಾಗಿ ಕಳಿಬೋದು. ಆತ ಎಂಜಾಯ್ ಮಾಡ್ಕೊಂಡು ಕಳೀತಾನೆ ಅಂದ್ರೂ ಕಳಿಬೋದು, ಆಧ್ಯಾತ್ಮದಲ್ಲಿ ಕಳೀತಾನೆ ಅಂದ್ರೂ ಹೆಂಗೆ ಬೇಕಾದ್ರೆ ಕಳಿಬೋದು. ಆ ಥರ ಅಷ್ಟು ಇದಿದೆ ಇದರಲ್ಲಿ. ಆದರೆ ಬೇರೆ ಇದರಲ್ಲಿ ಅವುಗಳಿಗೆ ತುಂಬ ಕಷ್ಟ. ಬಿಸಾಕಿರೋ ಅನ್ನ ತಿನ್ನಬೇಕು, ಹೊಟ್ಟೆಗಿಲ್ಲ ಅಂದರೂ ಕೂಡ ಏನು ಕೊಳತೋಗೋ ಪ್ರಾಣಿಗಳ ತಿನ್ನಬೇಕು, ಹಿಂಗೆ ಅದು ಹೊಟ್ಟೆ ತುಂಬಿಸ್ಕೋಬೇಕು. ಅಂದರೆ ಅದು ಮಾಡಿರೋ ಕರ್ಮಗಳನ್ನ ದಾಟ್ಕೊಂಡು ಒಂದೊಂದು ಬರಬೇಕು ಅಂತ. ಅವು ಬಂದಿರೋದೇ ತನ್ನ ಕರ್ಮ ದಾಟ್ಕೊಂಡು ಇನ್ನೊಂದು ಜನ್ಮ ಹೋಗೋಕ್ಕೆ. ನಾವು ಅದನ್ನ ಅರ್ಧದಲ್ಲಿ ಇಟ್ಕೊಂಡು ಕತ್ತರಿಸ್ಬಿಟ್ಟು ಅದನ್ನ ಮಾಂಸ ಮಾಡಿ ತಿಂದರೆ ಅದರ ಜನ್ಮ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮಿಕ್ಕಿರೋದನ್ನ ಯಾರು ತೀರಿಸೋದಂಗೆ? ಅದರದ್ದು ಇನ್ನೂ ಅದು ಬಾಕಿ ಇರುತ್ತಲ್ಲ ಟೈಮು, ಇವಾಗ ಅದ್ರ ಕಂಪ್ಲೀಟ್ ಆಗೋಕ್ಕೆ. ಅದನ್ನ ತೀರ್ಸೋರು ಯಾರು? ತಿಂದವ್ರು ಯಾರು? ನಾವೇ. ಮತ್ತೆ ಅದ್ರದ್ದು ಕರ್ಮ ಎಲ್ಲ ಅದರಲ್ಲೇ ಬಂತು. ಸೊ ಹಂಗಿದ್ದಾಗ ಅದ್ರ ಕರ್ಮ ಇಲ್ಲಿ ಅದ್ರ ಕರ್ಮ ಅದ್ರ ದೇಹದಲ್ಲೇ ಇರುತ್ತೆ ಸರ್. ಅದ್ರ ಕರ್ಮ ಅದ್ರ ದೇಹದಲ್ಲೇ ಇರುತ್ತೆ. ಕೊನೆಗೆ ಅದೇನ್ ಮಾಡುತ್ತೆ ಅಂದ್ರೆ, ಅದಾಗಿ ಸತ್ತಿಲ್ಲ, ಅದು ಕೊನೆವರೆಗೂ ಕಳ್ಕೊಳ್ತಿತ್ತು ಮೋಸ್ಟ್ಲಿ. ಆದ್ರೆ ಅದನ್ನ ಹಿಡಿದು ಒಡೆದು ಸಾಯಿಸಿದವ್ರು ಯಾರು? ತಿನ್ನಕ್ಕೆ ಇಷ್ಟಪಟ್ಟವನು. ಅದ್ರ ಕರ್ಮ ಅದಲ್ಲೇ ಉಳ್ಕೊಂಡಿರುತ್ತೆ. ಆ ಕರ್ಮನ ನಮ್ಗೆ ಆ್ಯಡ್ ಆಗುತ್ತೆ, ಆ್ಯಡ್ ಆಗುತ್ತೆ. ಯಾಕಂದ್ರೆ ಅದ್ರ ಜೀವನ ಸಂಪೂರ್ಣ ಮಾಡಕ್ ಬಿಟ್ಟಿಲ್ಲ ಮನುಷ್ಯ, ಸಂಪೂರ್ಣ ಮಾಡಕ್ ಬಿಟ್ಟಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಫಸ್ಟು ನನಗೆ ಜ್ಞಾನೋದಯ ಆಗಿದೆ ಏನು ಅಂದರೆ, ಕುರಿಗಳದ್ದು ಬಂತು. ಕುರಿಗಳು ಬಿಟ್ಬಿಟ್ಟೆ. ಯಾಕೆ ಬಂತು ಅಂದರೆ, ಮನೆಗಳಲ್ಲಿ ಮಕ್ಕಳು ಸಾಕ್ದಂಗೆ ಸಾಕ್ತಾ ಇರ್ತಾರೆ. ಮನ್ಸ ಓದ್ಬೇಕಾದ್ರೆ ಅದು ಹಿಂದೆ ಓಡ್ ಬರ್ತವೆ. ಒಂದು ಇದು ಕಟ್ ಮಾಡೋದಂದ್ರೆ, ಎಲೆ ಕಟ್ ಮಾಡಿದ್ರೆ ಎಲೆನ ಮಕ್ಳಿಗೆ ತಾಯಿ ಒಂದು ಊಟ ಕೊಡ್ಬೇಕಾದ್ರೆ ಹೆಂಗಾಡುತ್ತೆ ಹಂಗೆ ಹಿಂಗೆ ಹತ್ರ ಬಂದು ಹಿಂಗೆ ಮೇಯ್ತವೆ. ಅದು ಹೇಗೆ ಡಿಸೈಡ್ ಆಗಿರುತ್ತೆ ಅಂದರೆ, ಇವರೆಲ್ಲ ನನ್ನ ಆತ್ಮೀಯರು, ನನಗೆ ಬೇಕಾದವರು, ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ ಸಮಾನ ಅಂತ ಬೆಳೀತಾ ಇರುತ್ತೆ. ಒಂದಿನ ಸಡನ್ನಾಗಿ ಅದನ್ನ ಹಿಡಿದಾಗ ಕನ್ಫ್ಯೂಸ್ ಆಗುತ್ತೆ. ಅದು ಅಲ್ಲ, ಹೌದು, ಏನಕ್ಕೆ ನನ್ನ ಹಿಡಿತಿದ್ರೆ ಅಂತ ಕಡಿಬೇಕಾದ್ರೆ ಅಂತ ಸಿಕ್ಕಾಬಟ್ಟೆ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನು ನಡೀತಿದೆ ಅನ್ನೋದೇ ಅಂತ. ಅವಾಗ ಅದು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಿದ್ದು ನಮ್ಮ ಮೇಲೆ. ಸೊ ಅದು ಸಡನ್ನಾಗಿ ಕೊನೆ ಉಸಿರು ಹೋಗುವಾಗ ಫುಲ್ಲು ಸೈಲೆಂಟ್ ಆಗ್ಬಿಡುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ಯಾರು ನಮ್ಮವರು, ಯಾರು ಎಲ್ಲ ಮೋಸಗಾರರು ಅಂತ ಆ ರೀತಿ ಆಗ್ಬಿಡುತ್ತೆ. ಅದಕ್ಕೆ ಆ ಟೈಮಲ್ಲಿ ಅದು ಜೀವ ಬಿಡುತ್ತೆ. ಆದರೂ ಬೇಕು ಅಂತ ಬಿಟ್ಟಿಲ್ಲ, ಅದು ಮನುಷ್ಯ ತಿನ್ನೋದಕ್ಕೋಸ್ಕರ. ಆ ಕರ್ಮ ಈತ ತಗೋಬೇಕು, ಈತ ಮುಗಿಸ್ಬೇಕು ಅದನ್ನ. ಮನುಷ್ಯನಿಗೆ ಅತಿಯಾದ ಕಷ್ಟ ಕಾಲಗಳು ನೋಡ್ತಿದ್ದಂಗೆ ಮನುಷ್ಯ ಶ್ರೇಷ್ಠ ಜೀವನ, ಸಿಕ್ಕಾಪಟ್ಟೆ ಕಷ್ಟಗಳು ಬರ್ತಾ ಇರುತ್ತೆ ಕೆಲ ಟೈಮ್ ನೋಡಿ. ಯಾಕೆಂತಂದರೆ ನಮಗೆ ಅರಿವಿಲ್ಲ. ಇನ್ನೊಂದು ಎಷ್ಟೋ ಪ್ರಾಣಿಗಳ ಕರ್ಮಗಳು ನಾವು ಹೊತ್ಕೊಂಡಿರ್ತೀವಿ, ಅದನ್ನ ನಾವು ತೀರಿಸ್ತಾ ಇರ್ತೀವಿ. ಅದು ಕಷ್ಟಗಳು ಜಾಸ್ತಿ ಆಗಿ ಕಾಣಿಸ್ಬಿಡುತ್ತೆ ನಮಗೆ. ಅದರಿಂದ ಮೊದಲು ಕುರಿ ಬಿಟ್ಟೆ, ಆಮೇಲೆ ಕೋಳಿದು ಕೂಡ ನನಗೆ ಅನುಭವ ಆಗ್ತಿತ್ತು. ಕೊನೆ ಮೂಮೆಂಟಲ್ಲಿ ನನಗೆ ಹಿಂಗೆ ಹೋಗ್ಬೇಕಾದ್ರೆ ನನಗೆ ಫೀಲ್ ಆಗೋದು, ಇನ್ನೊಂದು ಅರ್ಧ ಗಂಟೆಲಿ ಹೋಗ್ತಾ ಇದ್ದೀನಿ ತೊಗೊಂಬರೋಕ್ಕೆ. ಒಂದು ಕೋಳಿ ಯಾವುದು ಗೊತ್ತಿಲ್ಲ, ಒಟ್ಟಿನಲ್ಲಿ ಗೂಡಲ್ಲಿ ಕೂತಿದೆ. ಅದು ಇವಾಗ ನಾನು ಹೋಗಿದ ತಕ್ಷಣ ಯಾವ ಕೋಳಿಗೆ ಇನ್ನು ಅರ್ಧ ಗಂಟೆಲಿ ಕಟ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಅದಕ್ಕೆ ಗೊತ್ತಿಲ್ಲದೆ ಕೂತಿದೆ ಹಿಂಗೆ ಅಂತ. ಹೋಗಿದ ತಕ್ಷಣ ನನಗೆ ಆಗೋದು ಯಮದೂತ ಬಂದಂಗೆ ಅನ್ಸೋದು. ನಾನು ಹೋಗ್ಬೇಕಾರೆ ಸೇಮ್ ಅಲ್ವಾ, ಇವಾಗ ನೋಡಿ ಅದನ್ನ ಹತ್ರ ಹೋಗ್ಬೇಕಾದ್ರೆ ಒಂದು ಜೀವನ ನಾವೇ ಅದನ್ನ ಕೊಂದು ತರ್ತೀವಿ ಅಂತಂದಮೇಲೆ, ಸೊ ನಾವೇ ಯಮದೂತರು. ಅದಕ್ಕೆ ನಾವು ಹೇಳಿದ್ನ ಅವನು ಹೊಡಿತಾನೆ, ಈ ಕೋಳಿ ಹೊಡಿಯಪ್ಪ ಅಂತಂದ್ರೆ ಅದನ್ನ ಹೊಡಿತಾನೆ ಯಮದೂತರು. ನಾವು ಹಂಗೆ ಆ ಫೀಲ್ ಆಗ್ತಿತ್ತು, ಯಮದೂತ ಅಂತಾರೆ ಹೋಗ್ತಾ ಇದ್ದೀನಿ 5 ನಿಮಿಷದ ಅದನ್ನ ಸಾಯಿಸ್ತಾರೆ ಪಾಪ, ಅದು ಟ್ರಾವೆಲ್ ಮಾಡುತ್ತೆ ಅಂತ.
ಅದು ನನಗೆ ಹಿಂಸೆ ಆಗೋದು. ಆಮೇಲೆ ಅದು ಮಾಂಸ ಕತ್ತರಿಸ್ಬೇಕಾದ್ರೆ ಒಂದೊಂದ್ಸಲ ಇಮಿಡಿಯೇಟಾಗಿ ಬಿಸಿ ಬಿಸಿ ಕತ್ತರಿಸ್ಬೇಕಾ ಹಿಂಗೆ ವೈಬ್ರೇಟ್ ಆಗೋದು ಇದು ಮಾಂಸ. ಈ ಎದೆ ಪೀಸಲ್ಲ ನಾವು ಕೋಳಿದ್ ನೋಡಿ ಕಟ್ ಮಾಡ್ತಾ ಇದ್ದಂಗೆ ಹಿಂಗೆ ವೈಬ್ರೇಟ್ ಜೀವ ಇರುತ್ತೆ. ಅವಾಗ ನಾನು ನೋಡೋದು ತುಂಬ ಬೇಜಾರಾಗೋದು. ಆಮೇಲೆ ಮನಸ್ಸಿಂದ ಬರ್ಬೇಕು ಸರ್ ಯಾವುದೇ ಬಿಡಬೇಕು ಅಂದರೆ. ಇನ್ನೊಬ್ರು ಹೇಳಿ ಬಿಡ್ತೀವಿ ಅಂತಂದರೆ ಅದು ನೀವು ಸ್ವಲ್ಪ ದಿವಸ ಮತ್ತೆ ಆಸೆ ಆಗುತ್ತೆ. ಬಟ್ ನನಗೆ ಅದನ್ನೆಲ್ಲ ನೋಡಿದ್ಮೇಲೆ ಫಸ್ಟು ಕುರಿ ಕೋಳಿ ಬಿಟ್ಟೆ, ಆಮೇಲೆ ಚಿಕನ್ ಬಿಟ್ಟೆ, ಪ್ರತಿಯೊಂದು ಬಿಟ್ಟೆ. ಆಮೇಲೆ ನಾನು ಅತಿಯಾಗಿ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತೀನಿ. ನಾವು ಅತಿಯಾಗಿ ಮಾತಿಗೆ ನಾನು ಪ್ರಾಣಿ ಪ್ರಿಯ ತುಂಬ ಪ್ರೀತಿಸ್ತೀನಿ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅದೇ ಪ್ರಾಣಿನ ಒಡೆದು ತಿನ್ನೋ ಯಾವ ಪ್ರಾಣಿ ಪ್ರಿಯ ಸರ್, ಯಾವ ಪ್ರಾಣಿ ಪ್ರೀತಿ? ಸೊ ಇದನ್ನು ನಾವು ದೊಡ್ಡವರು ಕೆಲವರು ಸ್ಟಾರ್ಗಳೇ ಹಿಂಗೆ ಮಾಡಿಬಿಟ್ರು ಕೆಲವೊಂದರಲ್ಲಿ. ಅವುಗಳನ್ನ ಹೆಸರು ಹೇಳೋದು ಬೇಡ. ಬಟ್ ಅವರು ಎಲ್ಲರಿಗೂ ಕಣ್ಣು ಕಾಣಿಸಂಗೆ ಪ್ರಾಣಿಗಳನ್ನ ಪ್ರೀತಿ ಮಾಡೋ ಥರ ಒಂದು ಕಡೆ ಕಾಣಿಸ್ತಾರೆ. ಇಲ್ಲಿ ಲೈಫಲ್ಲಿ ಹಂಗಿಲ್ಲ. ಕರೆಕ್ಟ್. ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಳಕ್ ಹೋದ್ರೆ ಕೋಪ ಬರ್ಬೋದು ಎಲ್ಲರಿಗೂ. ಅಲ್ಲ, ಬಟ್ ನಾನು ಹೇಳೋದು ಇಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡೋದಾಗಿರ್ಬೋದು ಇನ್ನೊಂದಂತಲ್ಲ. ಸತ್ಯ ಸಂಗತಿಯಿಂದ ಪ್ರಪಂಚ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಯಾರಿಗೂ ಅರಿವಾಗುತ್ತೋ ಅರಿವು ಮಾಡ್ಕೊಳ್ಳಿ, ಬೇಡ ಅಂದರೆ ಅದು ಬಿಟ್ಕೊಳ್ಳಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಕರ್ಮನ ನಾನು ಅನುಭವಿಸ್ಲೇ ತೀರಬೇಕು ಅಂತಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು, ನಾವೇನು ಮಾಡೋಕ್ಕಾಗಲ್ಲ. ಕೆಲವರು ಇದರಲ್ಲಿ ಕರ್ಮನು ಅನುಭವಿಸ್ತಾ ಇದ್ದಾರೆ. 100% ಅನುಭವಿಸ್ಲೇಬೇಕು. ಆಲ್ರೆಡಿ ಅದು ಕಣ್ಮುಂದೆ ನಡೀತಾ ಇದೆ. ನಡೆಯುತ್ತೆ ಸರ್. ಯಾಕೆಂತಂದರೆ ನೋಡಿ, ಜೀವಿಗಳು ಇವಾಗ ನೋಡಿ, ನನ್ನ ಮನೇಲಿ ಫಸ್ಟ್ ಒಂದು ಬೆಕ್ಕಿತ್ತು. ಆ ಮನೆಗೆ ತಂದಾಗ ಅದು ಮನೆ ಮೇಲೆ ಬೆಳೆದು ಕೆಳಗಡೆ ಬಂದ ಅಭ್ಯಾಸ ಇರಲಿಲ್ಲ. ಹೊಸ ಮನೆಗೆ ಬಂದಾಗ ನಾಯಿಗಳನ್ನ ನೋಡಿ ಅಟ್ಟಿಸ್ಕೊಂಡು ಹೋಗಿ ಅದು ಎದುರ್ಕೊಂಡು ಏನೋ ಸತ್ತೋಯ್ತು. ಅದ್ರ ಜೊತೆಗೆ ಒಂದಿತ್ತು, ಅದು ಸಿಂಗಲ್ ಆಗಿಬಿಟ್ಟು ಅಳಕ್ಕೆ ಶುರು ಮಾಡ್ತು. ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತು. ಇನ್ನೊಂದು ಬೇಕು ದಿನ ಅಳೋದು. ಮನೆಗೆ ಬಂದರೆ ನಾನು ಬಿಡಲ್ಲ, ಅಲ್ಲತ್ತದು ಇಲ್ಲತ್ತದು ಹುಡ್ಕೋದು ನೋಡಿದ್ದೆ ಬೇಜಾರಾಗ್ಬಿಡುತ್ತೆ ನನಗೆ. ಅಲ್ಲಿ ಹುಡ್ಕೋದು ಇಲ್ಲ ಆಮೇಲೆ ಅದಕ್ಕೆ ಒಂದೇ ಆಯಿತು ಅಂತ ಇನ್ನೊಂದು ತಂದೆ. ಅವ್ನು ಕೇಳಿದ್ದಕ್ಕೆ 1 ಮರಿ ಕೊಡಲ್ಲ 2 ಕೊಡ್ತೀವಿ ಅಂತ 8 ಮರಿ ಕೊಟ್ಟರು. ಅದನ್ನು ಬೆಳೆಸ್ದೆ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಅದು 2 ಮರಿ ಹಾಕ್ಬಿಡ್ತು, 8 ಮರಿ ಹಾಕ್ಬಿಡ್ತು. ನನಗೆ ಅದು ಕೊಡೋಕೆ ಮನಸ್ಸಿಲ್ಲ. ಮನೇಲೇ ಸಾಕೊಂಡೆ, ಮನೇಲೇ ಇದ್ದಾವೆ 8 ಮರಿಗಳಿದ್ದಾವೆ. ಆಮೇಲೆ ಇನ್ನು ಯಾರೋ ಒಂದು ನಾಯಿಗಳನ್ನ ಬೀದಿಲಿ ತಂದು ಮರಿ ಇಷ್ಟಿದೆ ಸರ್ಕಲಲ್ಲಿ ತಂದುಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಆ ರೋಡಲ್ಲಿ ಹೋಗಿ ಬರ್ಬೇಕಾದ್ರೆ ಕಣ್ಣು ಮುಂದೆನೇ ಯಾರು ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಹಿಂಗೆ ಮುಟ್ಟೋಷ್ಟದ ಕೈಯಲ್ಲಿ ಸತ್ತೋಗ್ಬಿಟ್ಟಿದ್ದ ಮರಿ. ಆ ಥರ 3 ಮರಿ ಸತ್ತೋಯ್ತು. ಇನ್ನೂ 3 ಮರಿ ಇದ್ವು. ಏನು ಮಾಡೋದು? ಈ ಬೆಂಗಳೂರಲ್ಲಿ ಸಾಕೊಳ್ಳೋಕೆ ಕಷ್ಟ. ನೋಡಿ, ಸಿಟಿಯಿಂದ ಹೊರಗಡೆ ಆದರೆ ಸಾಕೊಳ್ಳೋಕೆ ಈಸಿ, ಸಿಟಿ ಒಳಗಡೆ ಕಷ್ಟ ಆಗೋದಾಗಲಿ ಅಂತ ಅದು 3 ತಂದು ಬಿಟ್ಕೊಂಡಿದ್ದೆ. ಅದು 3ರಲ್ಲಿ ಎಲ್ಲ 3 ದೊಡ್ಡದಾಯಿತು. ಒಂದು ನಿನ್ನ ಹಿಂಗೆ ಯಾರೋ ಮನುಷ್ಯ ಪ್ರಾಣಕ್ಕೆ ಬೆಲೆ ಕೊಡಲ್ಲ, ಬೈಕಲ್ಲಿ ಸ್ಪೀಡಾಗಿ ಬಂದು ಅದ್ಮೇಲೆ ಹಚ್ಕೊಂಡು ಸತ್ಕೊಂಡು ಅದು ಸತ್ತೋಯ್ತು. ಇನ್ನು 2 ಇತ್ತು. 2ರಲ್ಲಿ 2 ಇದೆ. ಒಂದು ಇವಾಗ ತುಂಬ ಗರ್ಭಿಣಿ ಒಂದು ನಾಯಿ ಇವತ್ತು ನಾಳೆ ಮರಿ ಹಾಕಂಗಿದೆ. ಅದು ಮರಿ ಹಾಕಿದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಇರಲಿ ಸರ್, ನಮ್ಮ ಜೊತೆ ಎಷ್ಟು ದಿನ ಅಂದರೆ ಸತ್ಯ ಹೇಳ್ತೀನಿ ಕೇಳಿ, ಪ್ರಾಣಿ ಪಕ್ಷಿಗಳ ಜೊತೆ ಬದುಕೋದಕ್ಕೆ ಯೋಗ ಮಾಡಿರಬೇಕು. ಯಾಕೆ ಹೇಳಿ? ಅದಕ್ಕೆ ನೋಟ್ ಗೊತ್ತಿಲ್ಲ. ನೋಟ್ ಗೊತ್ತಿರೋರು ಎಲ್ಲರೂ ನಾಟಕ ಮಾಡ್ತಾರೆ. ನಾನೊಂದು 10,000 ರೂಪಾಯಿ ನೋಟ್ ಹಿಡಿದ್ರೆ ನಾನು ತಪ್ಪು ಮಾಡಿದ್ರು ಕೂಡ ನನ್ನ ಬಗ್ಗೆ ನ್ಯಾಯ ತೀರ್ಮಾನ ಮಾಡ್ತಾರೆ. ಇಲ್ಲ ರೀ ಅವನೇನು ಮಾಡಿಲ್ಲ ಅಂದರೆ ನ್ಯಾಯ ಹೇಳು, ತಪ್ಪಿದ್ರು ಕೂಡ ನಮ್ಮ ಕಡೆ ಸಪೋರ್ಟ್ ನಿಂತ್ಕೊಂತಾರೆ. ಅಂದರೆ ದುಡ್ಡು ಏನು ಬೇಕಾದ್ರೂ ನಡೆಸುತ್ತೆ ಅಂತ. ಆದರೆ ಮೂಕ ಪ್ರಾಣಿಗಳಿದೆಯಲ್ಲ ಅವಕ್ಕೆ ದುಡ್ಡು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಅಷ್ಟೇ. ನಾವೇನು ಪ್ರೀತಿ ಎಷ್ಟು ಪ್ರೀತಿ ತೋರಿಸ್ತೀವಿ ಅದಕ್ಕೆ 10 ಪಟ್ಟು ತೋರಿಸುತ್ತೆ. ಅದು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ವೆಯ್ಟಿಂಗ್ ಇರುತ್ತೆ. ನಾಯಿಗಳು ಬಂದ ತಕ್ಷಣ ಏನು ಖುಷಿ ಪಡ್ತವೆ ಅಂದರೆ ಅದು ಬಾಲ ಅಲ್ಲಾಡಿಸ್ಕೊಂಡು ಮೇಲೆ ಎಗರ್ಕೊಂಡು ಬರ್ತವೆ. ಅದೇನು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ. ಪಿಕ್ಚರ್ ಕರ್ಕೊಂಡು ಹೋಗು ಅಂತ ಕೇಳಲ್ಲ, ನಾನು ಜೀನ್ಸ್ ಪ್ಯಾಂಟ್ ಕೊಡಿಸು ಅಂತ ಕೇಳಲ್ಲ, ಅಲ್ಲ ನನಗೆ ಇದೇ ಬೇಕು ಅಂತ ಕೇಳಲ್ಲ. ಕೂಡ ತಿನ್ನುತ್ತೆ. ಆಮೇಲೆ ನೀವು ಒಂದೊತ್ತು ಊಟ ಹಾಕಿಲ್ಲ ಅಂದರೆ ಕೋಪಿಸ್ಕೊಳ್ಳಲ್ಲ. ನೀವು ಮನುಷ್ಯರಿಗೆ ಒಂದೊತ್ತು ಊಟ ಹಾಕಿಲ್ಲ, ನೀವು ಮುಖ ಇಷ್ಟು ದಪ್ಪ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆದರೆ ಇದು ನೀವು 3 ಹೊತ್ತು ಊಟ ಹಾಕಿಲ್ಲ, ನನಗೆ ಯಾಕೆ ಊಟ ಹಾಕಿಲ್ಲ ಅಂತ ಕೇಳಲ್ಲ. ಅದೇ ಬಾಲ ಅಲ್ಲ ಆಡಿಸುತ್ತೆ, ನಿಮ್ಮನ್ನು ಯಾವುದು ಪ್ರೆಸರ್ ಮಾಡಲ್ಲ. ಅದು ಮೂಕ ಪ್ರಾಣಿಗಳು ಈ ಕುಂಡಲಿನಲ್ಲಿ ನನಗಾಗಿರೋದು ಅಂದರೆ ಬದಲಾವಣೆಗಳು, ಇಷ್ಟು ಬದಲಾವಣೆಗಳು ತಂತು ಜೀವನದಲ್ಲಿ. ಪ್ರಾಣಿ ಪಕ್ಷಿಗಳ ಮಾತುಗಳು ಅರ್ಥ ಆಗಕ್ಕೆ ಶುರು ಆಯಿತು, ಅವುಗಳ ಮಾತುಗಳು ಅರ್ಥ ಆಗಕ್ಕೆ. ಆಮೇಲೆ ನಾನು ಕೆರೆ ಹತ್ರ ಹೋಗಿ ನಿಂತಾಗ ಮರ ಗಿಡಗಳ ಶಬ್ದಗಳು ನನಗೆ ಅರ್ಥ ಆಗಕ್ಕೆ ಶುರು ಆಯಿತು. ಪ್ರತಿಯೊಂದು ನಮ್ಮನ್ನು ಪ್ರೀತಿಸಿದ ಪರಿಸರ ನಿಮಗೆ ಕನೆಕ್ಟ್ ಆಗಿತ್ತು. ಯಾವಾಗ ಈ ಕನೆಕ್ಟ್ ಆಗುತ್ತೆ ನಿಮಗೆ, ನೀವು ಯಾವ ಕೆಲಸ ಬೇಕಾದ್ರೆ ಮಾಡಿ ಸರ್, ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ಅಂದರೆ ನಿಮ್ಮಲ್ಲಿ ಸ್ವಾರ್ಥ ಇರಬಾರ್ದು. ಯಾವಾಗ ಸ್ವಾರ್ಥ ಇಟ್ಕೊಂಡು ನನಗೆ ಆಗಲಿ, ಇದು ಮಾಡೋದ್ರಿಂದ ಇದು ನನಗೆ ಉಪಯೋಗ ಸಿಗುತ್ತೆ ಅಂತ ನೀವು ಯಾವಾಗ ಅಂದ್ಕೊಂಡು ಮಾಡ್ತೀರೋ ಆ ಕೆಲಸಗಳು ಆ ಕ್ಷಣಕ್ಕಾಗ್ಬೋದು, ಅಂದರೆ ಪರ್ಮನೆಂಟಾಗಿ ನಿಲ್ಲಲ್ಲ. ಯಾವಾಗ ನೀವು ಸ್ವಾರ್ಥ ಬಿಟ್ಟು, ಆಮೇಲೆ ಇನ್ನೊಂದು ಪ್ರಪಂಚದಲ್ಲಿ ಎಲ್ಲನೂ ಕ್ಷಮಿಸ್ಬೇಕು ಸರ್ ಒಬ್ಬ ಮನುಷ್ಯ. ಯಾಕಂದರೆ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ನಾಳೆ ಇರ್ತೀವಿ ನಾಡಿದಿರೋ ಗೊತ್ತಿಲ್ಲ. ನಾನು ಎಷ್ಟೋ ಜನಗಳು ನೋಡಿದ್ದೀವಿ, ಒಂದೇ ಒಂದು ಫ್ಯಾಮಿಲಿನಲ್ಲೇ ಕೂಡ ಒಂದು ಸಣ್ಣ ಮಾತಿಗೆ ಜೀವನ ಪೂರ್ತಿ ಮಾತಾಡಲ್ಲ, ಮಾತು ಬಿಡ್ತಾರೆ. ಕಾರಣ ನೋಡಿ, ನೀವು ಒಂದು ಜೊತೆಲಿರೋರ್ನೇ ಕ್ಷಮಿಸಕ್ಕೆ ರೆಡಿ ಇಲ್ಲ ಅಂತಂದರೆ ನಿಮ್ಮಲ್ಲಿ ಎಷ್ಟು ತಪ್ಪಿದೆಯೋ ಅಂತ ಗೊತ್ತಿಲ್ಲ. ಮೇಲೆ ಭಗವಂತ ನಿಮ್ಮ ತಪ್ಪನ್ನು ಹೇಗೆ ಕ್ಷಮಿಸ್ತಾನೆ? ನಿಮ್ಮ ತಪ್ಪು ಎಷ್ಟಿದೆ ನಿಮಗೆ ಗೊತ್ತಿರಲ್ಲ. ನೀವು ಒಂದು ಸರ್ವಸಾಮಾನ್ಯ ಮನುಷ್ಯ ಜೊತೆ ಇರೋ ತಪ್ಪನ್ನು ಕ್ಷಮಿಸಕ್ಕೆ ರೆಡಿ ಇಲ್ದಿರೋ ಭಗವಂತ ನಮಗೆ 1000 ತಪ್ಪಿರುತ್ತೆ. ಭಗವಂತ ನಮ್ಮನ್ನು ಹೆಂಗೆ ಕ್ಷಮಿಸ್ತಾರೆ? ಮನುಷ್ಯ ಮೊದಲನೇದಾಗಿ ಕ್ಷಮಾಪಣ ಗುಣ ಕಲಿಬೇಕು, ಸ್ವಾರ್ಥನ ಬಿಡಬೇಕು.
ಇದೆಲ್ಲ ಬಿಟ್ಟರೆ ಕುಂಡಲಿ ಮಾತ್ರ ಅತ್ಯದ್ಭುತ. 7 ಚಕ್ರಗಳು ಅಂದರೆ ಅದು ಚಕ್ರಗಳು ಏನು ಇಲ್ಲ, ಅಂದರೆ ಪರಿವರ್ತನೆಗಳಾಗುತ್ತೆ, ನಮ್ಮ ದೇಹದೊಳಗಡೆ ಪರಿವರ್ತನೆಗಳಾಗುತ್ತೆ. ನೋಡಿ ಇದೇ ಪರಿವರ್ತನೆ. ಆ ಥರ ನಾನ್ ವೆಜ್ ತಿಂತಿದ್ದವನು ನಾನ್ ವೆಜ್ ಬಿಟ್ಟೇ ಹೋಯ್ತಾ, ಇದು ದೊಡ್ಡ ಸಾಧನೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾಧನೆ ಅನ್ನೋದು ದೊಡ್ಡದಂದರೆ ಇದು. ಪ್ರಾಣಿ ಪಕ್ಷಿಗಳು ಪ್ರಾಣ ವಧೆ ಮಾಡಿ ಅವುಗಳನ್ನ ತಿನ್ನೋದಿದೆಯಲ್ಲ, ಅದನ್ನು ಯಾರು ಬಿಡುಗಡೆ ಮಾಡೋದಿದೆಯಲ್ಲ, 3 ಹೊತ್ತು ತಿಂತಿದ್ದನ್ನು ಬಿಡ್ತೀನಿ ಅಂದ್ರೆ ಅದು ತಮಾಷೆ ಆಟ ಅಲ್ಲ. ನನಗೆ ಇವತ್ತು ಅದ್ರದ್ದು ಯೋಚನೆ ಇಲ್ಲ. ನನ್ನ ಜೀವನ ಪೂರ್ತಿ ತಿನ್ನಲ್ಲ, ನನ್ನ ಜೀವ ಬದುಕಿರೋವರೆಗೂ ತಿನ್ನಲ್ಲ. ಪ್ರೀತಿಸ್ತೀನಿ ಪ್ರಾಣಿ ಪಕ್ಷಿಗಳನ್ನ, ಅದೇ ಪ್ರೀತಿ ಇರಲಿ, ಅವು ಕೊಡೋ ಪ್ರೀತಿಗೆ ಅದನ್ನು ಕೊಡ್ತೀನಿ. ಅವು ಯಾಕೆ ಬಂದಿದೆಯೋ ಈ ಭೂಮಿ ಮೇಲೆ, ನಂತರನೇ ಅದು ಬಂದಿದೆ. ಈ ಭೂಮಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಈ ಭೂಮಿಯಲ್ಲಿ ಬದುಕೋದು. ಹೌದು, ಇದು ನಂದಲ್ಲ. ನಾವೆಲ್ಲ ಪ್ರಯಾಣಿಕರು. ಇಲ್ಲಿ 4 ದಿವಸ ಟ್ರಾವೆಲಿಂಗೋಸ್ಕರ ಬಂದಿದ್ದೀವಿ, ಎಲ್ಲ ಮಾಡ್ಕೊಂಡು ಎಲ್ಲ ತಿಳ್ಕೊಂಡು ಹೋಗೋಕ್ಕೆ. ನಮ್ಮ ಜೊತೆ ಬಂದಿರೋರನ್ನ ಹೊಡೆದು ತಿನ್ನೋಕ್ಕೆ ನಮ್ಗೆ ಯಾರು ಕೊಟ್ಟಿದ್ದಾರೆ? ಅಕ್ಕ ಯಾರು ಕೊಟ್ಟಿದ್ದಾರೆ? ಅವುಗಳಿಗೆ ನಾವೆಲ್ಲ ಒಂದು ಕಡೆ ಆನ್ಸರ್ ಮಾಡಬೇಕಾಗುತ್ತೆ. 100% ಬರುತ್ತೆ ಸರ್. ಈ ಥರ ನಿಸ್ವಾರ್ಥ ಇರುವಂಥವನು ಒಳ್ಳೆ ಗುರು ಆಗ್ಬೋದು, ಒಳ್ಳೆ ಗುರುವಾಗಿ 4 ಜನಕ್ಕೆ ಮಾರ್ಗದರ್ಶನ ಮಾಡ್ಬೋದು. ಗುರುವಾದವನಲ್ಲೇ ಒಳ್ಳೆ ಗುಣಗಳಿಲ್ಲ ಅಂತಂದಮೇಲೆ ಆತ ಏನು ವಿದ್ಯೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಸೊ ಅದಿನ್ನು ಸಮಾಜ ಹಾಳಾಗುತ್ತೆ. ಒಳ್ಳೆ ವಿದ್ಯೆಗಳು ಆತನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಹಣ ಒಂದೇ ಮುಖ್ಯ ಅಂತಲ್ಲ, ಕೆಲವು ಸಮಯಗಳಲ್ಲಿ ಕಷ್ಟಗಳು ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಕಲಿಸ್ಬೇಕಾಗತ್ತೆ. ಜೀವನ ಅದು ಅರ್ಥ ಆಗುತ್ತೆ. ಆಮೇಲೆ ನನ್ನ ಉದ್ದೇಶ ಏನು ಅಂತಂದರೆ, ಯಾರು ಪಾಪ ಈ ವಿದ್ಯೆಗಳನ್ನ ಕಲಿಬೇಕು ಅಂತಿದ್ದಾರೋ ಅವ್ರು ಕಲೀಲಿ, ಪರಿಪೂರ್ಣತೆಯಾಗಿ ಹೇಳ್ಕೊಡ್ತೀನಿ. ಕಲೀಲಿ, ಕಲಿತು ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ, ಅವ್ರ ಸಮಸ್ಯೆಗಳನ್ನ ಅವರೇ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಆದಿತ್ಯರು ಅವರಲ್ಲೇ ಇರೋ ಒಂದಷ್ಟು ಒಳ್ಳೆಯ ವಿಚಾರಗಳು, ಅವರಲ್ಲಿರೋ ಒಂದು ಜ್ಞಾನ ಸಂಪಾದನೆ ಆಕ್ಟಿವಿಟಿ ಅಂದರೆ ಕುಂಡಲಿ ಆಕ್ಟಿವೇಶನ್ ಮಾಡಿಕೊಂಡು ಅವ್ರಿಗಾಗಿರೋ ಒಂದಷ್ಟು ಪ್ರಪಂಚದ ಅನುಭವ, ಪರಿಸರದಲ್ಲಾಗೋ ಒಂದು ಬದಲಾವಣೆಗಳು ಅವ್ರಿಗೆ ಅರ್ಥ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗು. ಸೊ ತುಂಬ ಚೆನ್ನಾಗಿ ಅವರು ಮಾತಾಡಿದ್ದಾರೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.